ಖುಷಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಿನ್ನೆ ನಡೆದ ವಿಧಾನಸೌಧ ಸದನದಲ್ಲಿ ಕೇಂದ್ರದ ಎನ್ಡಿಎ ಸರ್ಕಾರ ವಿರುದ್ಧ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಊಟಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಮಾನ್ಯ ಶಾಸಕರಾದ ಶರತ್ ಬಚ್ಚೇಗೌಡರು ಸದನದಲ್ಲಿ ಆಕ್ರೋಶ ಹೊರಹಾಕಿದರು. ಮಿಡ್ ಡೇ ಮೀಲ್ಸ್ ಅಂತ ಏನು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರು, ಆ ಒಂದು ಮಿಡ್ ಡೇ ಮೀಲ್ಸ್ ಕಾರ್ಯಕ್ರಮದಲ್ಲಿ ನಮ್ಮ ಯುಪಿಎ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಜಿಡಿಪಿಯ 0.08% ಆಫ್ ಬಜೆಟ್ ನ ಮಿಡ್ ಡೇ ಮೀಲ್ಸ್ ಕೊಡ್ತಾ ಇದ್ರು. ಇದೇ 2023-24 ಇಸ್ವಿಯಲ್ಲಿ ಆ ಒಂದು ಮಿಡ್ ಡೇ ಮೀಲ್ಸ್ ಗಿದ್ದಂತ ಬಜೆಟ್ ನ ಕಡಿತ ಮಾಡಿ 0.04% ಗೆ ತಂದು ನಿಲ್ಲಿಸಿದಿರಲ್ಲ, ಎಲ್ಲ ಕಡೆ ಮಾಹಿತಿ ಇದೆ. ಮಿಡ್ ಡೇ ಮೀಲ್ಸ್ ಇಂದ ಅನುಕೂಲ ಆದಂತದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಮಕ್ಕಳ ಅಟೆಂಡೆನ್ಸ್ ಜಾಸ್ತಿ ಆಗ್ತಾರೆ, ಅವ್ರಿಗೆ ಬರ್ತಕ್ಕಂಥ ಮಾರ್ಕ್ಸ್ ಜಾಸ್ತಿ ಆಗ್ತಾ ಇದೆ, ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಊಟಕ್ಕೆ ನೀವು ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡಲ್ಲ ಅಂತಂದ್ರೆ ಮಾನವೀಯತೆ ಇದೆಯಾ? ಯಾರು ಹೋಗ್ತಾರೆ ಮಿಡ್ ಡೇ ಮೀಲ್ಸ್ಗೆ? ಸರ್ಕಾರಿ ಶಾಲೆಗಳಿಗೆ ಸಮಾಜದಲ್ಲಿರ್ತಕ್ಕಂಥ, ಮತ್ತೊಮ್ಮೆ ನಾನು ಹೇಳಿದಂಗೆ, ಕೆಳವರ್ಗದವ್ರದ್ದು, ದುರ್ಬಲ ವರ್ಗದವರು ಹೋಗಿ ಅವ್ರ ಮಕ್ಕಳನ್ನ ಅಲ್ಲಿ ವಿದ್ಯಾಭ್ಯಾಸ ಮಾಡಕ್ಕೆ ಶಾಲೆಗಳಿಗೆ ಕಳಿಸಿದಂತ ಸಂದರ್ಭದಲ್ಲಿ ಅವ್ರ ಬಜೆಟ್ ನ ಕಡಿತ ಮಾಡ್ತಿರಲ್ಲ, ಯಾವ ನೈತಿಕ ಹಕ್ಕಿದೆ ಈ ಸರ್ಕಾರಕ್ಕೆ, ಬಿಜೆಪಿ ನೇತೃತ್ವದ ಪಕ್ಷಕ್ಕೆ?